ಬೇಡ ಬೇಡ ಅದ್ ಬೇಡ. ಹಣ್ಣುಗಳು ತಗೊಳ್ಳಿ, ಹಣ್ಣುಗಳು, ಬಾಳೆಹಣ್ಣು. ಅರೆ ನಿಂತ್ಕೊಳ್ಳಿ, ನಾನ್ ನಿಮ್ಮ ಹತ್ರನೇ ಮಾತಾಡ್ತಿರೋದು. ಇದೆಷ್ಟು? ಇದನ್ನ ತಗೊಳ್ಳಿ ನೀವು. ಹೇ ಹೇ, ಪಾಲಕ್ ತಗೊಳ್ಳಿ, ಪಾಲಕ್ ತಗೊಳ್ಳಿ, ಪಾಲಕ್ ತಗೊಳ್ಳಿ. ಹೇ ಹೋಗ ಕಡೆ, ಹೋಗು ಹೋಗು, ಇಲ್ಲ ಹೊಡೆದಾಕ್ಬಿಡ್ತೀನಿ. ಹೋಗು ಹೋಗ ಕಡೆ, ಕೇಳಿಸ್ತಿಲ್ವಾ? ಹೋಗು ಹೋಗು, ಇನ್ನು ಹೊಡಿತೀನಿ. ಅಯ್ಯೋ, ತಗೋ, ಇದು ತಗೋ. ಏಯ್, ನೀವೆಲ್ಲ ಯಾಕೆ ಓಡ್ತಾ ಇದ್ದೀರಾ? ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಈಗ್ಲೇ ಗೊತ್ತಾಗುತ್ತೆ. ಅಯ್ಯೋ, ಮುಂದೆ ನೋಡಿ. ನನ್ನ ಹೆಸರು ಲಡ್ಡು ಸಿಂಗ್ ಅಂತ. ನನ್ನ ಡಿಕ್ಷನರಿಯಲ್ಲಿ ಓಡ್ ಹೋಗೋ ಪದನೇ ಇಲ್ಲ. ಓಡ್ ಹೋಗೋ ಪದ ಸಿಕ್ಬಿಡ್ತು. ಜಯರಾಮ, ನಮ್ ಡಿಕ್ಷನರಿಯಲ್ಲಿ ಓಡ್ ಹೋಗೋ ಪದನ ಬೇಗ ಬರ್ದ್ಬಿಡು, ಬೇಗ. ಇಲ್ಲ ಅಂದ್ರೆ ಜೀವನದಲ್ಲಿ ಮುಂದೆ ಓಡೋಕ್ಕಾಗಲ್ಲ. ಓಡು ಓಡು ಜಯರಾಮ, ಜಯರಾಮ ಓಡು. ಅಯ್ಯೋ, ಯಾರಾದ್ರೂ ಕಾಪಾಡಿ. ಅಯ್ಯೋ ಅಯ್ಯೋ, ಕಾಪಾಡಿ. ಅಯ್ಯೋ, ಯಾರಾದ್ರೂ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಧೈರ್ಯ ಇದ್ರೆ ನನ್ನನ್ನು ಹೊಡೆದು ತೋರ್ಸು. ನಿನ್ನ ನೋಡಿ ನಾನು ಹೆದರ್ಕೊಂಡು ಓಡ್ ಹೋಗ್ತೀನಿ ಅನ್ಕೊಂಡಿದ್ಯಾ? ಹೆದರ್ಕೊಂಡು ಓಡ್ ಹೋಗೋ ಪದ ನಮ್ ಡಿಕ್ಷನರಿನಲ್ಲೇ ಇಲ್ಲ. ಅಯ್ಯೋ, ಈ ಗೂಳಿ ನಾನು ಹಿಂದೆನೆ ಬಿದ್ದುಬಿಟ್ಟಿದೆ. ಯಾರಾದ್ರೂ ಕಾಪಾಡಿ. ಸರ್, ಅದರ ಜೊತೆ ಚಾಲೆಂಜ್ ಮಾಡೋ ಅವಶ್ಯಕತೆ ಏನಿತ್ತು? ಬೇಗ ಗಾಡಿ ಎತ್ಕೊಳ್ಳಿ. ಇಲ್ಲಿರುವಾಗ ನಾನು ಹೇಗತ್ಲಿ? ಹಲೋ ಶಿವ, ಮಾರ್ಕೆಟ್ ನಲ್ಲಿ ಒಂದು ಗೂಳಿ ಮತ್ತೆ ಬಂದಂಗ ಆಡ್ತಿದೆ. ನನ್ನ ಹಿಂದೆನೆ ಬಿದ್ದಿದೆ. ನೀನ್ ಬೇಗ ಬಾ. ಲಡ್ಡು ಸಿಂಗ್ ಸರ್, ನಾನು ಈಗ್ಲೇ ಬರ್ತೀನಿ. ಬೇಗ ಬೇಗ ಜಯರಾಮ, ಯಾರಾದ್ರೂ ಕಾಪಾಡಿ. ಲಡ್ಡು ಸಿಂಗ್, ಏನಾಯ್ತು? ಆಲ್ ಇಸ್ ವೆಲ್. ಒಂದು ಗೂಳಿ ಅಟ್ಟಿಸ್ಕೊಂಡು ಬರ್ತಾ ಇದೆ. ಅಲ್ಲಿ ನೋಡಿ, ಈ ಕಡೆನೆ ಬರ್ತಾ ಇದೆ. ನಿಮ್ ಯೌವನದ ದಿನನ ನೆನಪಿಸ್ಕೊಂಡು ಎಷ್ಟು ಜೋರಾಗಿ ಓಡಕ್ಕಾಗುತ್ತೋ ಅಷ್ಟು ಜೋರಾಗಿ ಓಡಿ. ನಿಂತ್ಕೋ, ನೀನು ಕೋಪ ಕಮ್ಮಿ ಮಾಡ್ಕೋ. ಕಮ್ಮಿ ಮಾಡ್ಕೋ, ಕಮ್ಮಿ ಮಾಡ್ಕೋ, ಕಮ್ಮಿ ಮಾಡ್ಕೋ. ನಿಂತ್ಕೋ, ನೀನು ನಿಂತ್ಕೋ.
ನಿಂತ್ಕೋ ತಾತ ನೀವ್ ಏನ್ ಮಾಡ್ತಾ ಇದ್ದೀರಾ? ಏಯ್ ಹೇಯ್, ಇಲ್ಲಿ 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 ನೋಡಿಲಿ. ಹೇಯ್ ಇಲ್ಲಿ, ಹಾ ಹೇಯ್ ಇಲ್ಲಿ ಇಲ್ಲಿ. ನಿಂತ್ಕೋ ಕೋಪ ಕಮ್ಮಿ ಮಾಡ್ಕೋ. ರೇವಾ, ಮಾರ್ಕೆಟ್ ನಲ್ಲಿ ಒಂದು ಬುಲ್ ನನ್ನ ಹಿಂದೆ ಬರ್ತಾ ಇದೆ. ಅದನ್ನ ಹಿಡಿಯೋಕೆ ನನ್ನ ಬಳಿ ಒಂದು ಪ್ಲಾನ್ ಇದೆ. ಅರ್ಥ ಆಯ್ತಾ? ಓಕೆ ಓಕೆ ಶಿವ, ಅರ್ಥ ಆಯ್ತು. ನೀನ್ ಅದನ್ನ ನಮ್ಮ ಮನೆ ಹಿಂದಿರೋ ರೋಡಲ್ಲಿ ಕರ್ಕೊಂಡ್ ಬಾ. ನಾನೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಶಿವ, ನಾವ್ ರೆಡಿ ಇದೀವಿ. ರೇವಾ, ನನ್ ಸೈಕಲ್ ವಿಂಗ್ಸ್ ಓಪನ್ ಆಗ್ತಾ ಇಲ್ಲ. ಹಾಗಾದ್ರೆ ನೀನು ನೆಟ್ ಮೇಲೆ ಹೇಗೆ ಹಾರೋಗ್ತೀಯ ಶಿವ? ನನ್ ನೆಟ್ ಮೇಲೆ ಎಗ್ರೋಕ್ಕಾಗಲ್ಲ. ಬೇಗ ನಾಟ್ ನ ಓಪನ್ ಮಾಡಿ ನೀವು. ಲಡ್ಡು ಸಿಂಗ್ ಸರ್, ನಾವೀಗ ನೆಟ್ ಬಿಚ್ಚಬೇಕಾಗತ್ತೆ. ಶಿವನ್ ಸೈಕಲ್ ವಿಂಗ್ಸ್ ಓಪನ್ ಆಗ್ತಿಲ್ಲ. ದಯವಿಟ್ಟು ನನ್ನನ್ನ ಬಿಟ್ಬಿಡು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನಾನ್ ನಿನ್ನ ಕಾಪಾಡ್ತೀನಿ, ಆದ್ರೆ ನನ್ನನ್ನು ಯಾರು ಕಾಪಾಡ್ತಾರೆ? ನೀನು ಕುದುರೆಗಿಂತ ತುಂಬಾ ಜೋರಾಗಿ ಓಡ್ತಾ ಇದೀಯಾ? ಎಲ್ಲಿ ಹೋಗ್ತಾ ಇದೀಯಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನಮ್ಮನ್ನು ಬಿಟ್ಬಿಡು. ಲಡ್ಡು ಸಿಂಗ್ ಸರ್, ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು. ನೀವು ಕೆಳಗ್ ಬನ್ನಿ, ನಾನು ಅದನ್ನ ನೋಡ್ಕೋತೀನಿ. ಏನೋ ಒಂದು ಮಾಡ್ಕೊಳ್ಳಿ, ಮತ್ತೆ ಪ್ಲಾನ್ ಮಾತ್ರ ಹೇಳ್ಬೇಡಿ. ಆ ಗೂಳಿಯಿಂದ ಇನ್ಮೇಲಂತೂ ನನ್ನ ಕೈಯಲ್ಲಿ ಒದೆ ತಿನ್ನಕ್ಕಂತೂ ಆಗಲ್ಲ. ಅಳೋದನ್ನ ನಿಲ್ಸ್ಬಿಟ್ಟು ನನ್ನ ಹಿಂದೆ ಬನ್ನಿ ಸರ್, ಬೇಗ ಬನ್ನಿ. ಅಯ್ಯೋ ಓಡಿ 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 ಓಡಿ. ಹೋಗಿ, ಎಲ್ರು ಓಡೋಗಿ, ಹೋಗಿ ಹೋಗಿ, ಬರ್ಬೇಡಿ, ಹೋಗಿ ಹೋಗಿ. ನನ್ ಮಗು. ಶಿವ, ಪ್ರಾಣಿಗಳು ಬೆಂಕಿಗೆ ಹೆದರ್ತವೆ. ನಾವ್ಯಾಕೆ ಅದನ್ನ ಬೆಂಕಿ ಪಂಜನ ತಗೊಂಡು ಹೆದರ್ಸಿ ಊರಿಂದ ಹೊರಗೆ ಹಾಕ್ಬಾರ್ದು? ವೆರಿ ಗುಡ್ ಐಡಿಯಾ. ನೀವು ಅದನ್ನೆಲ್ಲ ತಯಾರು ಮಾಡ್ಕೊಳ್ಳಿ. ನಾನು ಈ ಮಗುನ ಅವ್ರ ಅಮ್ಮನ ಹತ್ರ ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು.
ಓಡಿ 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 ಎಲ್ರು ಓಡಿ ಓಡಿ ಅಯ್ಯೋ ಅಯ್ಯೋ ಓಡಿ 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 ಬರ್ತಾ ಇದೆ ಅಯ್ಯೋ ಓಡಿ ಜೈ ಜವಾನ್ ಜೈ ಕಿಸಾನ್ ಬಾ ಬಾ ಈಗ ಮುಂದೆ ಬಾ ನಿನ್ ಧೈರ್ಯ ಎಷ್ಟಿದೆ ಅಂತ ನೋಡ್ತೀನಿ ಬಾ 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 ಅಯ್ಯಯ್ಯಯ್ಯಯ್ಯ ತಾತವ್ರೆ ಏನ್ ಮಾಡ್ತಾ ಇದ್ದೀರಿ ಓಡಿ ಅಲ್ಲಿ ನೋಡಿ ಗೂಳಿ ನಿಮ್ ಮುಂದೆ ಇದೆ ನಾನು ಅದಕ್ಕೆ ಶಾಂತಿ ಮಂತ್ರವನ್ನ ಹಾಡ್ತೀನಿ ನಿಂತ್ಕೋ ಅಯ್ಯೋ ಜಯರಾಮ ಅದು ಈ ಕಡೆನೆ ಬರ್ತಾ ಇದೆ ನಿನ್ನ ಮೊದ್ಲು ನಾವಿಲ್ಲಿಂದ ಓಡ್ಬೇಕು ಬಿಡು ಓಡ್ತು ಬಿಡು ಬಿಡು ತಾತ ಓಡಿ ಬಿಡು 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 ಲಡ್ಡು ಸಿಂಗ್ ಅವ್ರೆ ಕಾಪಾಡಿ ಕಾಪಾಡಿ ಅಯ್ಯೋ ಅಯ್ಯೋ ನನ್ನ ಅಂಗಿಗೆ ಬೆಂಕಿ ಬಿತ್ತು ಅಯ್ಯೋ ಅಯ್ಯೋ ತಾತವ್ರೆ ಮೊದ್ಲು ಮಳೆ ಬರುವಂತ ಹಾಡ್ ಹಾಡಿ ಮಳೆ ಬಂದ್ರೆ ಬೆಂಕಿ ಆರ್ ಹೋಗುತ್ತೆ ಬಾಯಿಲೆ ತಾತವ್ರೆ ಹಾಡ್ ಹಾಡಿ ಬೇಗ ಅಯ್ಯೋ ಯಾರಾದ್ರೂ ಸಹಾಯ ಮಾಡಿ ಈ ಬೆಂಕಿ ನಂಬಿಸಿ ಬೇಗ ಯಾರಾದ್ರೂ ಸಹಾಯ ಮಾಡಿ ಅಯ್ಯೋ ನಾನ್ ಮನೆಗೆ ಹೋಗ್ತೀನಿ ಇವತ್ತು ಶಾಪಿಂಗ್ ಮಾಡೋ ದಿನ ಅಲ್ಲ ಲಡ್ಡು ಸಿಂಗ್ ಅವ್ರೆ ಆ ಗೂಳಿ ನನ್ ಗಾಡಿ ಹೊಡೆದಕ್ ಬಿಡ್ತು ಮತ್ತೆ ನನ್ನ ಸ್ಕೂಟ್ರು ಕೂಡ ಹಾಳಾಯ್ತು ಮತ್ತೆ ನನ್ನ ಅಂಗಡಿ ಶಟರ್ ಕಿತ್ತಾಕ್ಬಿಡ್ತು. ಓಯ್ ಲಡ್ಡು ಸಿಂಗ್ ಅವ್ರೆ, ನೀವ್ ಯಾಕೇನು ಮಾಡ್ತಾ ಇಲ್ಲ? ಇದೇ ರೀತಿ ಆದ್ರೆ ಅದು ಒಂದೇ ದಿನದಲ್ಲಿ ನಗರನ ಹಾಳು ಮಾಡ್ಬಿಡುತ್ತೆ. ಇದ್ರ ನಷ್ಟ ಎಲ್ಲ ಯಾರು ಕಟ್ಕೊಡ್ತಾರೆ? ಪರಿಹಾರ ಯಾರು ಕೊಡೋದು? ನನ್ ಮೂಳೆ ಕೂಡ ಮುರಿದು ಹೋಗ್ಬಿಟ್ಟಿದೆ. ಇದಕ್ ಪರಿಹಾರ ಯಾರು ಕೊಡ್ತಾರೆ? ನಾನ್ ಬೇಗ ಹಿಡಿಯೋದಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೇಗ ಹಿಡಿದು ಬಿಡ್ತೀನಿ, ಗೊತ್ತಾಯ್ತಾ? ಲಡ್ಡು ಸಿಂಗ್ ಸರ್, ನಾನು ಇದನ್ನ ಊರಾಚೆ ಇರೋ ಮೈದಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಅಲ್ಲಿಗೆ ತುಂಬಾ ದಾರಗಳನ್ನ ತಗೊಂಡ್ ಬನ್ನಿ. ಎಲ್ಲಾ ಜನರು ದಾರ ಕಟ್ಟಿ ಅದನ್ನ ಎಳೆದ್ರೆ ಅದು ನಿಲ್ಬಹುದು. ಅದು ನಿಂತಾಗ ನಾವು ಆರಾಮಾಗಿ ಅದನ್ನ ಹಿಡಿಬಹುದು. ಓಕೆನಾ? ಓಕೆ ಶಿವ, ನಮ್ ಕಮಾಂಡೋ ಟ್ರೈನಿಂಗ್ ನಲ್ಲಿ ಗೂಳಿ ಹಿಡಿಯೋ ಕಲೆನೂ ಕಲ್ಸ್ಕೊಟ್ಟಿದ್ದಾರೆ. ಬೇಗ ಎಲ್ರನ್ನು ಕರ್ಕೊಂಡು ಬಂದ್ಬಿಡ್ತೀನಿ. ಸ್ನೇಹಿತರೆ, ಆ ಗೂಳಿಯಿಂದ ನಿಮ್ಮೆಲ್ರಿಗೂ ತುಂಬಾ ನಷ್ಟ ಆಗಿದೆ. ನಡೀರಿ, ಯಾರ್ ನನ್ ಜೊತೆಗೆ ಅದನ್ನ ಹಿಡಿಯೋದಕ್ ಬರ್ತೀರಾ? ಇವತ್ತು ನೀವೆಲ್ರೂ ನಿಮ್ಮ ಶಕ್ತಿ ಏನು ಅಂತ ತೋರಿಸಬಹುದು. ಬನ್ನಿ. ಅಯ್ಯೋ ಬನ್ನಿ ಅಂತ ಹೇಳಿದ್ದು ಹೋಗೋದಕ್ಕಲ್ಲ. ಇದು ತುಂಬಾ ಚಾಲಾಕಿದೆ. ಅದನ್ನ ದಾರದಿಂದ ಹಿಡೀರಿ. ಓಹೋ, ವೆರಿ ಗುಡ್, ವೆರಿ ಗುಡ್. ಈಗ ನಾವು ಹಿಡಿದು ಬಿಟ್ವಿ. ಗಟ್ಟಿಯಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿ.
ಯಾರಾದ್ರೂ ಕಾಪಾಡಿ ದಾರ ಬಿಟ್ಬಿಡಿ ಲಡ್ಡು ಸಿಂಗ್ ಸರ್. ಅಯ್ಯೋ ಹೇಗ್ ಬಿಡೋದು, ಬಿಡೋದಕ್ಕೆ ಆಗ್ತಿಲ್ಲ. ಲಡ್ಡು ಸಿಂಗ್ ಸರ್, ಏನಾದ್ರೂ ಮಾಡಿ. ಅಯ್ಯೋ ಏನ್ ಮಾಡೋದು, ಅದನ್ನ ನೋಡ್ತಾ ಇದ್ರೇನೆ ನನ್ ಜೀವ ಎಲ್ಲ ಹಾರ್ ಹೋಗ್ತಾ ಇದೆ. ಆದ್ರೆ ಸರ್, ನೀವು ತುಂಬಾ ಧೈರ್ಯಶಾಲಿ ಇನ್ಸ್ಪೆಕ್ಟರ್. ಇಲ್ಲಿಂದ 50. ಅಯ್ಯೋ ಬಿಡೋ ಅದನ್ನ ಕಿಲೋಮೀಟರ್ನ. ಈಗ ನನ್ ಜೀವ ಉಳಿದ್ರೆ ಸಾಕಾಗಿದೆ. ಆ ಕಿಲೋಮೀಟರ್ ಇಟ್ಕೊಂಡು ಏನ್ ಮಾಡ್ಲಿ? ಶಿವ, ಹುಷಾರು. ಲಡ್ಡು ಸಿಂಗ್ ಸರ್, ಬೇಗ ದಾರ ತಗೊಂಡ್ ಬನ್ನಿ, ಅದನ್ನ ಹೊರಗ್ ತೆಗಿಬೇಕು. ನನಗೇನು ಹುಚ್ಚು ನಾಯಿ ಕಡ್ದಿದ್ಯಾ? ಮತ್ತೆ ನಾನು ಆ ಆಪತ್ತರೋ ಗೂಳಿನ ವಾಪಸ್ ಯಾಕೆ ಕರೀಲಿ? ಹೌದು ಶಿವ, ಈ ಸಲ ನಾವು ಅದನ್ನ ಕೆಸರಲ್ಲಿ ಬೀಳ್ಸ್ಬಿಟ್ಟಿದೀವಿ. ಇವಾಗ ಅದನ್ನ ಆಚೆ ತೆಗೆದ್ರೆ ಏನಾಗುತ್ತೋ ಗೊತ್ತೇ ಇಲ್ಲ. ಅದು ಅಲ್ಲೇ ಇರ್ಲಿ ಬಿಡು ಶಿವ, ಇದು ಹೊರಗಡೆ ಬಂದರೆ ನಮ್ಮನ್ನ ಸುಮ್ನೆ ಬಿಡಲ್ಲ. ಇಲ್ಲ, ಅದನ್ನ ಹೊರಗ್ ತೆಗಿಲೇಬೇಕು, ಸರಿನಾ? ನಾವ್ ಯಾವ್ದೇ ಪ್ರಾಣಿನ ಈ ರೀತಿ ಮುಳುಗೋದಿಕ್ ಬಿಡಕ್ಕಾಗಲ್ಲ. ಯೋಚಿಸಿ, ಆ ಜಾಗದಲ್ಲಿ ನೀವಿದ್ದಿದ್ರೆ ಹೇಗನಿಸ್ತಿತ್ತು ಅಂತ ಯೋಚಿಸಿ. ಬನ್ನಿ, ದಾರ ಹಾಕಿ. ಲಡ್ಡು ಸಿಂಗ್ ಸರ್, ಜೋರಾಗಿ. ಎಲ್ರು ಒಂದೇ ಸಲ ಹೇಳಿರಿ. ತಗೊಳ್ಳಿ ಸರ್. ಶಿವ, ಈ ಕೆಸರಿಂದ ಅದನ್ನ ತೆಗಿಯಕ್ ಸಾಧ್ಯ ಇಲ್ಲ. ನಮ್ ಪ್ರಯತ್ನ ವೇಸ್ಟ್. ಪ್ರಯತ್ನ ಯಾವತ್ತೂ ವೇಸ್ಟ್ ಆಗಲ್ಲ. ನಾವ್ ಇದನ್ನ ಇಲ್ಲಿ ಬಿಡೋಕ್ ಆಗೋದು ಇಲ್ಲ. ಅದೇನ್ ಬೇಕಾದ್ರೂ ಆಗ್ಲಿ, ನೀವು ಎಲ್ಲ ದಾರಗಳನ್ನು ನನ್ನ ಸೈಕಲ್ಗೆ ಕಟ್ಟಿ ಬೇಗ. ಹಲೋ ಗೆಳೆಯ, ನನಗ್ ಗೊತ್ತಿಲ್ಲ ನೀನಿಷ್ಟು ಕೋಪದಲ್ಲಿ ಯಾಕಿದ್ಯಾ ಅಂತ. ಆದ್ರೆ ಇವಾಗ್ಲಾದ್ರೂ ಕೋಪ ಬಿಟ್ಬಿಡು. ನೋಡು, ನಾವೆಲ್ಲ ನಿನ್ ಫ್ರೆಂಡ್ಸೇ. ಕೊನೆಗೂನು ಈ ಗುಳ್ಳಿ ಶಾಂತವಾಗಿದೆ ಈಗ. ಹೌದು ಜಯರಾಮ, ಅದು ಸಮಾಧಾನ ಆಗ್ಲೇಬೇಕು. ನನ್ನ ಏರಿಯಾದಲ್ಲಿ, ಲಡ್ಡು ಸಿಂಗ್ ಏರಿಯಾದಲ್ಲಿ ಎಲ್ಲರ ಕೋಪನೂ ತಣ್ಣಗಾಗ್ಲೇಬೇಕು. ಅಯ್ಯೋ, ನಾನ್ ತಮಾಷೆ ಮಾಡ್ದೆ ಅಷ್ಟೇ. ಇಷ್ಟು ಒದೆ ತಿಂದಿದ್ದೀನಲ್ವಾ, ಅದಕ್ಕೆ ಆ ರೀತಿ ಮಾತಾಡ್ದೆ. ಮತ್ತೆ ಯಾಕೆ? ಏನಿಲ್ಲ, ಏನೂ ಇಲ್ಲ. ತಮಾಷೆ ಮಾಡ್ಬೇಕು ಅಂದ್ರೆ ಮಾಡು, ಆದ್ರೆ ಕೋಪ ಮಾತ್ರ ಮಾಡ್ಕೋಬೇಡ. ಶಿವ, ಥ್ಯಾಂಕ್ ಯು ವೆರಿ ಮಚ್.
ನೀನು ನಮ್ಮನ್ ಮಾತ್ರ ಉಳಿಸ್ಲಿಲ್ಲ, ಇದನ್ನು ಕಾಪಾಡಿ ತುಂಬಾ ದೊಡ್ಡ ಕೆಲಸನೇ ಮಾಡಿದೀಯಾ.